ಚಪಾತಿ ಜೊತೆ ತಿಳಿ ಸಾರು ಅನ್ನದ ಜೊತೆ ತಿನ್ನಬಹುದಾದಂಥ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಬೇಗ ಮಾಡಬಹುದು ಮತ್ತು ತೊಂಡೆಕಾಯಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾನೀಗಾಗಲೇ ಸಾಕಷ್ಟು ಪಲ್ಯದ ವಿಡಿಯೋಗಳನ್ನು ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. 1/4 kg ಸ್ವಲ್ಪ ಕಡಿಮೆ ತೊಂಡೆಕಾಯಿ ತೊಗೊಂಡಿದ್ದೀನಿ. ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚ್ತಾ ಇದ್ದೀನಿ. ತೊಂಡೆಕಾಯನ್ನು ಉದ್ದುದ್ದಕ್ಕೂ ಬೇಕಾದರೆ ಹೆಚ್ಕೊಳ್ಬಹುದು. ನಾನಿಲ್ಲಿ ಈ ರೀತಿ ಗುಂಡಿಗೆ ಹೆಚ್ಚ್ತಾ ಇದ್ದೀನಿ. ನಾನು ಪಲ್ಯದ ಪುಡಿ ಹಾಕಿ ಮಾಡುವಂಥ ತೊಂಡೆಕಾಯಿ ಪಲ್ಯದ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. ಈ ರೀತಿ ಹೆಚ್ಚುವಾಗ ಆದಷ್ಟು ತೆಳ್ಳಗೆ ಹೆಚ್ಕೊಂಡ್ರೆ ತೊಂಡೆಕಾಯಿನ ಬೇಯಿಸೋದು ಸುಲಭ ಆಗುತ್ತೆ. ಈಗ ಎಲ್ಲ ತೊಂಡೆಕಾಯಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಬಾಣಲೆಗೆ 2 ಚಮಚ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಉರಿ ಕಡಿಮೆ ಇಟ್ಕೊಂಡು ಬಣ್ಣ ಬದಲಾಗೋವರೆಗೂ ಹುರ್ಕೊಳ್ತೀನಿ. ಒಳ್ಳೆ ಘಮ ಬರೋವರೆಗೂ ಹುರಿಬೇಕು. ಈಗ ಹುರಿದಾದಮೇಲೆ ತೆಗೆದು ಒಂದು ಬಟ್ಲಲ್ಲಿ ಇಟ್ಕೊಳ್ತೀನಿ. ಅದೇ ಬಾಣಲೆಗೆ 1ರಿಂದ 1.5 ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ. ಮತ್ತು ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಒಂದು ಅರ್ಧ ಚಮಚ ಕಡಲೆಬೇಳೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಖಾರಕ್ಕೆ ಒಂದು 3ರಿಂದ 4 ಸೀಳಿರೋ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಬೇಳೆಗಳೆಲ್ಲ ಹೊಂಬಣ್ಣ ಬರೋವರೆಗೂ ಕೈ ಆಡಿಸ್ತೀನಿ. ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿ ಹಾಕ್ತೀನಿ. ಮತ್ತು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲು ತೊಂಡೆಕಾಯಿನ ಎಣ್ಣೆಯಲ್ಲಿ ಒಂದು 2 ನಿಮಿಷ ಬಾಡಿಸ್ಕೊಳ್ಬೇಕು. ಕೆಲವು ಅಡುಗೆ ಭಟ್ರು ತೊಂಡೆಕಾಯಿ ಪಲ್ಯಕ್ಕೆ ಗೋಡಂಬಿ ಹಾಕ್ತಾರೆ. ಇನ್ನು ಕೆಲವು ಅಡುಗೆ ಭಟ್ರು ಬೇಯಿಸಿರೋ ಕಾಬೂಲ್ ಕಡಲೆಕಾಳನ್ನು ಹಾಕ್ತಾರೆ. ನಾನು ಇವೆರಡನ್ನೂ ಹಾಕದೆ ಮಾಡ್ತಾಯಿದ್ದೀನಿ ಇವತ್ತು. ನೀವು ಬೇಕಾದರೆ ಇವೆರಡಲ್ಲಿ ಯಾವ್ದಾದ್ರು ಒಂದನ್ನು ಹಾಕಬಹುದು. ಮತ್ತೀಗ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಮತ್ತು ತೊಂಡೆಕಾಯಿ ಬೇಯೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳುತ್ತೆ. ಅವಶ್ಯಕತೆ ಅನಿಸಿದ್ರೆ ನೀರು ಹಾಕಿ ಬೇಯಿಸ್ಕೊಳ್ಬಹುದು. ನಾನಿಲ್ಲೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ತೀನಿ. ತೊಂಡೆಕಾಯಿ ಮಧ್ಯಭಾಗ ಬೇಗ ಬೆಂದ್ಬಿಡುತ್ತೆ, ಸಿಪ್ಪೆ ಹತ್ತಿರ ಸ್ವಲ್ಪ ಬೇಯೋದು ನಿಧಾನ. ಮತ್ತು ತೊಂಡೆಕಾಯಿನ ಪೂರ್ತಿ ಮೆತ್ತಗೆ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಪಲ್ಯ ತಿನ್ನುವಾಗ ಬಾಯಿಗೆ ತುಂಬ ಕಚಕಚ ಅಂತ ಹಸಿ ಹಸಿಯಾಗಿ ಸಿಗುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಸಲ ನೋಡಿ. ಇವಾಗ ತೊಂಡೆಕಾಯಿ ಪೂರ್ತಿ ಬೆಂದಿದೆ ಅಂತ ಆದಮೇಲೆ ಇದಕ್ಕೆ 2ರಿಂದ 2.5 ಚಮಚದಷ್ಟು ಹುರಿದಿಟ್ಟ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ತೀನಿ. ಮತ್ತೊಂದು 2 ನಿಮಿಷ ಚೆನ್ನಾಗಿ ಕೈ ಆಡಿಸ್ತೀನಿ. ಅವಶ್ಯಕತೆ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡ್ಕೊಳ್ಬಹುದು. ಕಡಲೆ ಹಿಟ್ಟು ಹಾಕಿದ್ಮೇಲೆ ತುಂಬ ಒಣಗ್ದಂಗೆ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಗ್ಯಾಸ್ ಆರಿಸ್ಬಿಡ್ತಾ ಇದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ದಂಡಿಯಾಗಿ ಹಸಿ ಕಾಯಿ ತುರಿ ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ರಸನೂ ಹಿಂಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ಕೊನೆಯದಾಗಿ ಸ್ವಲ್ಪ ಹುರಿದಿರೋ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ರುಚಿಯಾದ ತೊಂಡೆಕಾಯಿ ಪಲ್ಯ ತಿನ್ನಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ಪಲ್ಯ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.